ಲಕ್ಕಿಗೆ ಇವತ್ತು ಮ್ಯಾಚ್ ಇತ್ತಂತಲ್ವಾ? ಹೋಗಿರ್ಜಕ್ಕ, ನನಗದೇ ಟೆನ್ಷನ್ ಆಗಿರೋದು. ನಿದ್ದೆಗೆಟ್ಟು ಅಲ್ಲಿ ಹೇಗೆ ಹೋಗಿ ಮ್ಯಾಚ್ ಆಡ್ತಾನ ಅವನು. ಅಷ್ಟು ಮುಖ್ಯವಾದ ಮ್ಯಾಚ್ ಇಟ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿದ್ದಾನೆ. ನಾನು ಪ್ರಣತಿ ಹೇಳಿದ್ವಿ, ನಾವಿಲ್ಲಿರ್ತೀವಿ, ನೀನು ಹೋಗಪ್ಪ ಅಂತ. ನನ್ನ ಮಾತೇ ಕೇಳಲಿಲ್ಲ ಅವನು. ಇಲ್ಲ ಗಿರ್ಜಕ್ಕ, ಈ ಮ್ಯಾಚ್ ಅವನಿಗೆ ತುಂಬಾ ಮುಖ್ಯ. ಈ ದಿನಕ್ಕೋಸ್ಕರನೇ ಅವನು ಅಷ್ಟು ಕಷ್ಟಪಟ್ಟಿರೋದು. ಇವತ್ತೇನಾದ್ರೂ ಅವ್ನು ಮ್ಯಾಚ್ನಲ್ಲಿ ಗೆದ್ರೆ ಮುಂದೆ ಹೋಗಕ್ ಸಾಧ್ಯ. ಲಕ್ಕಿ ಗೀತನ್ಗೆ ಮಾತು ಕೊಟ್ಟಿದ್ದಾನಂತೆ, ಯಾವುದೇ ಕಾರಣಕ್ಕೂ ಮ್ಯಾಚ್ ಮಿಸ್ ಮಾಡಲ್ಲ ಅಂತ. ಅದಕ್ಕೆ ಹೋಗಿದ್ದಾನೆ. ಲಕ್ಕಿ ಅಣ್ಣಂಗೆ ಕಬಡ್ಡಿ ಅಂದ್ರೆ ತುಂಬಾ ಇಷ್ಟ. ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರು ಅವ್ನು ಈ ಮ್ಯಾಚ್ನ ಮಾತ್ರ ಮಿಸ್ ಮಾಡಲ್ಲ. ಈ ದೇವ್ರು ಯಾವಾಗ್ಲೂ ಹಾಗೆ ಆಯ್ಕೆನ ನಮ್ಗೆ ಬಿಟ್ಬಿಡ್ತಾನೆ, ಇಕ್ಕಟ್ಟಿಗೆ ಸಿಕ್ಕಿಸ್ತಾನೆ. ನಾವಿವಾಗ ದೇವ್ರ ಹತ್ರ ಕೇಳ್ಬೇಕಾಗಿರೋದು ಎರಡೇ. ಲಕ್ಕಿ ಮ್ಯಾಚು ಚೆನ್ನಾಗಿ ಆಡ್ಬೇಕು, ಗೀತಾ ಬೇಗ ಹುಷಾರಾಗ್ಬೇಕು. ವಿಷಯ ಏನಂತ ಹೇಳಮ್ಮ, ನಾನು ಬೇಗ ಹೋಗ್ಬೇಕು ಮನೆಗೆ. ನಿನ್ ಹತ್ರ ಹೇಳೋಂತ ವಿಷಯ ಏನು ಇಲ್ಲ ಕಣೆ ಪಿಂಕಿ. ನಾನು ದತ್ತನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರು ಅವಾಗ್ಲೇ ಹೋದ್ರು ಅಂತ ಹೇಳಿದ್ನಲ್ಲಮ್ಮ. ಅಯ್ಯೋ, ಮ್ಯಾಚ್ ಇರೋದು 10 ಗಂಟೆಗಲ್ವೇನೆ? ಇಷ್ಟು ಬೇಗ ಯಾಕೆ ಹೋದ್ರು ಅವರು? 10 ಗಂಟೆಗೆ ಎದ್ಬಿಟ್ರೆ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದ್ ಬೇಡ್ವಾ? ಅದು ಅಲ್ದೆ 1 hour ಜರ್ನಿ, ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಅವರು ಬೆಳಗ್ಗೆ 7 ಗಂಟೆಗೆನೆ ಮನೆಯಿಂದ ಹೊರಟ್ರು. ಅಯ್ಯೋ, ನಾನ್ ಬೇಗ ಬಂದು ವಿಶ್ ಮಾಡೋಣ ಅಂತ ಅನ್ಕೊಂಡೆ. ಎಷ್ಟು ಬೇಗ ಹೊರಟ್ಬಿಟ್ಟಿದ್ದಾರೆ ನೋಡೋರು. ಓಹೋ, ನೀನ್ ವಿಶ್ ಮಾಡಿದ್ರೇನಾ ದತ್ತ ಅವ್ರ್ ಗೆಲ್ಲೋದು? ಇಷ್ಟು ಸೊಕ್ಕು ನೋಡು ನಿನ್ಗೆ. ಸರಿ ಸರಿ, ಏನು ದತ್ತ ಒಬ್ನೇ ಹೋದ್ನಾ? ಒಬ್ರೇ ಯಾಕಮ್ಮ ಹೋಗ್ತಾರೆ? ರಾಮ ಲಕ್ಷ್ಮಣ ಅಂತ ಊರ್ ತುಂಬಾ ಹೆಸರು ತಗೊಂಡಿದ್ದಾರೆ, ಅವ್ರಿಬ್ರೇ ಒಟ್ಟಿಗೆ ಹೋದ್ರು. ಲಕ್ಕಿನೂ ಹೋದ್ನೇನೆ ಈತನ ಈ ಸ್ಥಿತಿಲಿ ಬಿಟ್ಬಿಟ್ಟು. ಹೌದು, ಈತ ಹೇಗಿದ್ದಾಳಂತೆ? ಹಾಗೆ ಇದ್ದಾಳಂತಮ್ಮ. ಲಕ್ಕಿನೂ ಆಡಕ್ ಹೋಗ್ಬಿಟ್ನಲ್ಲೇ. ಹೂನಮ್ಮ, ರಾತ್ರಿ ಎಲ್ಲ ಹೆಂಡತಿ ಜೊತೆ ಆಸ್ಪತ್ರೆಲಿ ಇದ್ರು, ಬೆಳಗ್ಗೆ ಬಂದ್ ಸ್ನಾನ ಮಾಡ್ಕೊಂಡು ಹೊರಟೆ ಬಿಟ್ರು. ಹೌದಾ? ಹಾಗಾದ್ರೆ ಬಿಡು, ಅವನೇನು ಕಿಸೇಕಾಗಲ್ಲ. ಗ್ರೌಂಡಲ್ಲಿ ಸುಸ್ತಾಗ್ಬಿಡ್ತಾನೆ. ಇಲ್ಲಮ್ಮ, ಆರಾಮಾಗೇ ಇದ್ರು. ಫುಲ್ ಎನರ್ಜಿಯಿಂದ ಹೋದ್ರು ಗೊತ್ತಾ? ಏನೇ ಎನರ್ಜಿ? ಅಲ್ಲಿ ಹೋದ್ಮೇಲೆ ತಾನೇ ಬಂಡವಾಳ ಗೊತ್ತಾಗೋದು. ಅದು ಅಲ್ದೆ ಅಲ್ಲೆಲ್ಲರೂ ಒಬ್ಬೊಬ್ರು ದಾಂಡಿಗಿರ್ತಾರ ಇರ್ತಾರೆ. ಅವ್ರನ್ನೆಲ್ಲ ನೋಡ್ತಾ ಇದ್ದ ಹಾಗೆ ಲಕ್ಕಿ ತಲೆ ಸುತ್ತ ಬಂದು ಬಿದ್ದು ಬಿಡ್ತಾನೆ. ನೋಡ್ತಾ ಇರು, ಈ ಮ್ಯಾಚ್ ಅಲ್ಲಿ ದತ್ತಾನೆ ಗೆಲ್ಲೋದು, ದತ್ತಾನೆ ಸೆಲೆಕ್ಟ್ ಆಗೋದು. ಅಮ್ಮ, ನೀನ್ ಹೇಳ್ದಾಗ ಏನಾದ್ರು ಆಗ್ಬಿಟ್ರೆ ದತ್ತ ಅವ್ರು ಎಷ್ಟು ಫೇಮಸ್ ಆಗ್ತಾರೆ ಅಲ್ವಾ? ತುಂಬಾ ಹಣ ಸಿಗುತ್ತೆ. ಫೇಮಸ್ ಆಗ್ತಾರೇನೆ, ಆಗಿದ್ದಾನೆ ಅಂತಾನೆ ಅನ್ಕೋ. ಅಯ್ಯೋ, ನಿನ್ ಬಾಯಿ ಸಕ್ಕರೆ ಹಾಕ್ಬೇಕು. ಆಮೇಲೆ ಈ ಸಿಹಿ ಸುದ್ದಿ ತಿಳಿದ್ಮೇಲೆ ನನ್ನನ್ನೇ ಮರ್ತ್ ಬಿಡ್ಬೇಡ ನೀನು. ಅರಿತೀನಿ ನಮ್ಮ ನಿನ್ನ ವಿಷಯ ಗೊತ್ತಾದ ತಕ್ಷಣ ಮೊದ್ಲು ಫೋನ್ ಮಾಡೋದು ನಿನಗೇನೆ. ಗೀತನ ಈ ಸ್ಥಿತಿನಲ್ಲಿ ನನಗೆ ನೋಡಕ್ ಆಗ್ತಾ ಇಲ್ಲ ಸುಮತಿ. ಒಂದ್ ಕಡೆ ಗೀತಾ ಇಲ್ಲಿ ಮಲಗಿದ್ದಾಳೆ, ಇನ್ನೊಂದ್ ಕಡೆ ಲಕ್ಕಿಯಲ್ಲಿ ಮ್ಯಾಚ್ ಆಡ್ತಾ ಇದ್ದಾನೆ. ನಮ್ಗೆ ಹೀಗಾಗ್ತಿದೆ ಅಂದ್ರೆ ಪಾಪ ಅವನ್ ಅಲ್ಲಿ ಹೇಗಾಗ್ತಿರ್ಬಹುದು ಕಿರ್ಚಕ್ಕ? ಲಕ್ಕಿಗೆ ಮ್ಯಾಚ್ ಆಡಕ್ ಹೋಗೋದು ಒಂಚೂರು ಇಷ್ಟ ಇರ್ಲಿಲ್ಲ. ಗೀತನ್ ಮಾತು ಕೊಟ್ಟಿದ್ದ ಅವನು, ಅದಕ್ಕೆ ಹೋಗಿದ್ದಾನೆ. ಪಾಪ ಲಕ್ಕಿ ಹೇಗೆ ಆಟ ಆಡ್ತಾನೋ ಏನೋ. ಆಟ ಏನೋ ಚೆನ್ನಾಗಿ ಆಡ್ತಾನೆ ಗಿರ್ಜಕ್ಕ ಅವನು, ಆದ್ರೆ ಒಳಗೆ ಕೊರಗ್ತಾನ ಅವನು. ಗೀತನ್ಗೆ ಹೀಗಾಗಿದೆ, ನನ್ ಕೈಲಿ ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ. ಪಾಪ ಗೀತಂಗೂ ತುಂಬಾ ಆಸೆ ಇತ್ತಲ್ವಾ? ಲಕ್ಕಿ ಆಟ ಚೆನ್ನಾಗಿ ಆಡ್ಬೇಕು, ಎಲ್ಲ ಮ್ಯಾಚ್ಗಳಲ್ಲೂ ಗೆಲ್ಬೇಕು ಅಂತ. ನೋಡಿ ಗಿರ್ಜಕ್ಕ, ನಾವು ಒಬ್ಬರಿಗೂ ತೊಂದರೆ ಕೊಟ್ಟವ್ರಲ್ಲ. ಪಾಪ ಲಕ್ಕಿ ತನ್ನ ಪಾಡಕ್ ತಾನು ಹೋಗಿ ಆಡ್ತಾನೆ, ಮನೆಗೆ ಬರ್ತಾನೆ. ಈ ಜನರಿಗೆ ಅದು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ ನೋಡಿ, ಏನಾದ್ರೂ ಒಂದ್ ಮಾಡ್ತಾನೆ ಇರ್ತಾರೆ. ತರ ಎಲ್ಲ ಆಗೋದ್ ನೋಡಿದ್ರೆ ಅವ್ನ್ ಯಾವ ಆಟನೂ ಆಡೋದ್ ಬೇಡ, ಸುಮ್ನೆ ಯಾವ್ದಾದ್ರೂ ಒಂದ್ ಕೆಲ್ಸ ಹೊಡ್ಕೊಂಡು ಕೆಲ್ಸ ಮುಗಿಸ್ಕೊಂಡು ಮನೆಗೆ ಬಂದ್ರೆ ಸಾಕು ಅನ್ಸ್ಬಿಡತ್ತೆ. ಚಿಕ್ಕಮ್ಮ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಪಟ್ಕೋತಿದ್ದೀರಾ? ಏನೂ ಆಗಲ್ಲ, ಅವ್ನ್ ಸಾರ್ಟ್ ಔಟ್ ಮಾಡ್ಕೋತಾನೆ. ನೀವ್ ಈ ತರ ಡಿಸಿಷನ್ಸ್ ಎಲ್ಲ ತಗೋಬೇಡಿ. ಪಿಂಕಿ, ಪಿಂಕಿ, ಯಾಕೆ ಮಾವ ಹೀಗೆ ಓಡ್ ಬರ್ತಿದ್ದೀರಾ? ನನ್ನ ಫ್ರೆಂಡು ಫೋನ್ ಮಾಡಿದ್ದ. ಯಾರಾದ್ರೂ ಹೋಗ್ಬಿಟ್ರಂತ? ಬಿಡ್ತಾನಮ್ಮ. ನೀನ್ ಫಸ್ಟ್ ಈ ನ್ಯೂಸ್ ಚಾನೆಲ್ ಹಾಕು, ಟಿವಿ ಆನ್ ಮಾಡು. ಏನ್ ಬರ್ತಿದೆ? ನಮ್ ಲಕ್ಕಿ ಲೀಗಿಗೆ ಸೆಲೆಕ್ಟ್ ಆಗಿದ್ದಾನೆ. ಹೌದಾ? ಹಾಗಿದ್ರೆ ದತ್ತ ಅವ್ರ ಹೆಸರು ಬರ್ತಿರುತ್ತಲ್ವಾ ಮಾವ? ಹಾಕು ಹಾಕು ಹಾಕು.
ವೀಕ್ಷಕರ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ನೋಡೋಣ 30 ಸುದ್ದಿಯಲ್ಲಿ. ಎಲ್ಲಿ ಮಾವ ಯಾವ್ದು ಬರ್ತಾನೆ ಇಲ್ಲ. ಇನ್ನೊಂದು ಚಾನಲ್ ಹಾಕು. ಕರ್ನಾಟಕಕ್ಕೆ ತಟ್ಟದ ಬಂದ್ ಬಿಸಿ ಬಹುತೇಕ ಜಿಲ್ಲೆಗಳಲ್ಲಿ ವಾಹನ ಸಂಚಾರ ಮಿಕ್ಕಿ ಆ ಕೆಳಗಡೆ ಹೆಸರುಗಳು ಬರ್ತಿದ್ದಲ್ಲ ಅದನ್ನ ಓದಿ ಹೇಳು. ಕರ್ನಾಟಕದ ಕಬಡ್ಡಿ ಲೀಗ್ಗೆ ಆಯ್ಕೆ ಆಗಿರುವ ರಾಮನಗರ ಜಿಲ್ಲೆಯ ಆಟಗಾರರ ಹೆಸರು ವಿನಯ್, ಪ್ರಕಾಶ್, ಹರಿ, ದಯಾ, ಲಕ್ಷ್ಮಣ್. ಲಕ್ಕಿ ಮಿಕ್ಕಿ ನಮ್ ಲಕ್ಕಿ ಸೆಲೆಕ್ಟ್ ಆಗ್ಬಿಟ್ಟ ನೋಡು. ಅಂತೂ ಸಾಧನೆ ಮಾಡ್ಬಿಟ್ಟ. ಮಾವ 10 ಜನ ಸೆಲೆಕ್ಟ್ ಆಗಿರೋದು, ಅದ್ರಲ್ಲಿ ದತ್ತ ಅವ್ರ ಹೆಸರೇ ಇಲ್ಲ. ಹೌದಲ್ವಾ, ದತ್ತನ ಹೆಸರು ಬರ್ಬೇಕಿತ್ತಲ್ಲ, ಸೆಲೆಕ್ಟ್ ಆಗ್ಲಿಲ್ವಾ? ಇದೇನ್ ಮಾವ, ಮೊನ್ನೆ ಎಲ್ಲ ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ, ತಾಲೂಕ್ ಲೆವೆಲ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ, ಅವ್ರು ಸೆಲೆಕ್ಟ್ ಆಗಲ್ವಾ? ಎಲ್ರು ಚೆನ್ನಾಗ್ ಆಡ್ತಾರೆ, ಹಾಗಂತ ಎಲ್ರಿಗೂ ಸೆಲೆಕ್ಟ್ ಮಾಡ್ಕೊಳಕ್ ಆಗತ್ತಾ? ಅಂದ್ರೆ ದತ್ತವ್ರು ಚೆನ್ನಾಗಿ ಆಡಿಲ್ವಾ? ಚೆನ್ನಾಗ್ ಆಡಿರ್ಬೋದು, ಆದ್ರೆ ಸೆಲೆಕ್ಟ್ ಆದವರು ಇವನ್ಕಿಂತ ಚೆನ್ನಾಗ್ ಆಡಿರ್ಬೋದು. ಬಿಡಮ್ಮ, ಒಬ್ಬನಾದ್ರೂ ಈ ಮನೆಯಿಂದ ಸೆಲೆಕ್ಟ್ ಆದ್ನಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಮಿಕ್ಕಿ, ನಾನು ಈಗಲೇ ಫೋನ್ ಮಾಡ್ಬಿಟ್ಟು ಸುಮತಿ ತಿಳಿಸ್ತೀನಿ, ನೀನ್ ಏನಾದ್ರು ಸ್ವೀಟ್ ಮಾಡು. ಬಾವಾ, ಗೀತನ್ಗೆ ಇನ್ನು ಪ್ರಜ್ಞೆ ಬಂದಿಲ್ಲ. ಇಲ್ಲಮ್ಮ, ಗೀತನ ವಿಷಯ ಹೇಳ್ಬಿಟ್ಟು ನಿನ್ ಮನಸ್ಸನ್ನು ನೋಯಿಸ್ಬೇಕು ಅಂತ ನನಗಿಲ್ಲ. ಇಂಥ ಸಂದರ್ಭದಲ್ಲೂ ಒಂದು ಒಳ್ಳೆ ಸುದ್ದಿ ಇದೆ, ಅದನ್ನ ಹೇಳಲ್ಲ ಅಂತ ಹೇಳಿ ಫೋನ್ ಮಾಡಿದೆ ಅಷ್ಟೇ. ಖುಷಿ ವಿಷಯನ? ಕೇಳಿದ್ರೆ ನೀನೇ ಶಾಕ್ ಆಗ್ತೀಯ. ಅಯ್ಯೋ, ಖುಷಿ ಅಂತೀರಾ, ಶಾಕ್ ಅಂತೀರಾ? ಆಗ್ತಾ ಇರೋದು ನೋಡಿದ್ರೆ ಮನ್ಸ್ ಕಲ್ಲಾಗಿ ಹೋಗಿದೆ. ಮತ್ತೆ ಅಷ್ಟು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಲಕ್ಕಿ ಕಬಡ್ಡಿ ಲೀಗ್ನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾನೆ. ಹೌದಾ ಬಾವಾ? ಯಾರು ಹೇಳಿದ್ದು? ಯಾರು ಹೇಳ್ಬೇಕು, ಟಿವಿನಲ್ಲಿ ನ್ಯೂಸ್ ಬರ್ತಾ ಇದೆ, ಅದನ್ನ ನೋಡ್ಬಿಟ್ಟೆ ನಿನ್ ಫೋನ್ ಮಾಡಿದ್ದು. ಹೌದಾ? ನಮ್ ದತ್ತಂದ ಏನಾಯ್ತು? ಇಲ್ಲಮ್ಮ, ಲೀಸ್ಟ್ ಅಲ್ಲಿ ದತ್ತನ ಹೆಸರು ಇರ್ಲಿಲ್ಲ. ಇರ್ಲಿ ಬಿಡು, ಇನ್ನೇನು ನಮ್ಮನೆಯಿಂದ ಒಬ್ಬನಾದ್ರೂ ಸೆಲೆಕ್ಟ್ ಆದ್ನಲ್ಲ, ಅಷ್ಟೇ ಸಮಾಧಾನ. ನಮ್ ದತ್ತಾನು ಸೆಲೆಕ್ಟ್ ಆಗ್ಬೇಕಾಗಿತ್ತಲ್ವಾ? ಪಾಪ ಪಿಂಕಿಗೂ ತುಂಬಾ ಆಸೆ ಇತ್ತು. ಏನ್ ಮಾಡಕ್ಕಾಗತ್ತೆ, ಇಂಥ ಸಂದರ್ಭದಲ್ಲೂ ಲಕ್ಕಿ ಗೆದ್ದಿದಾನಲ್ಲ, ಅದಕ್ಕೆ ಹೆಮ್ಮೆ ಪಡ್ಬೇಕು. ಪಾಪ ಭಾವ, ಅವನು ಇಡೀ ರಾತ್ರಿ ನಿದ್ದೆ ಇಲ್ದೆ ಆಟಕ್ಕೆ ಹೋಗಿದ್ದಾನೆ. ಪಾಪ ಗೆದ್ದಿದ್ದಾನೆ ನೋಡಿ. ಸರಿ ಬಾಬಾ, ಆಸ್ಪತ್ರೆದೇನಾದ್ರೂ ಇದ್ರೆ ಫೋನ್ ಮಾಡ್ತೀನಿ. ಸರಿ ಅಮ್ಮ. ಗಿರ್ಜಕ್ಕ, ನಮ್ ಲಕ್ಕಿ ಮ್ಯಾಚ್ ನಲ್ಲಿ ಗೆದ್ದು ಲೀಗ್ ಸೆಲೆಕ್ಟ್ ಆಗಿದಾನಂತೆ. ಸದ್ಯ ದೇವ್ರ ದಯಮ್ಮ, ಇಂಥ ಪರಿಸ್ಥಿತಿಲೂ ಅವನಷ್ಟು ಚೆನ್ನಾಗಿ ಆಡಿ ಗೆದ್ದಿದ್ದಾನೆ ಅಂದ್ರೆ, ಸೆಲೆಕ್ಟ್ ಆಗಿದ್ದಾನೆ ಅಂದ್ರೆ ಇದು ಸಣ್ಣ ವಿಷಯನ ಇದು? ಚಿಕ್ಕಮ್ಮ, ನಾನು ಹೇಳಿಲ್ವಾ ನಮ್ಮ ಅಣ್ಣ ಆಟದ ಬಗ್ಗೆ ವೆರಿ ಫೋಕಸ್ಡ್ ಅಂತ. ನಮ್ ಗೀತಂಗೂ ಪ್ರಜ್ಞೆ ಬಂದ್ಬಿಟ್ರೆ ನಿಜವಾಗ್ಲೂ ಎಲ್ಲ ಒಳ್ಳೇದಾಗೋಗುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಅಂತ ಗೊತ್ತಾದ ಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿ ಜೀವಕ್ಕೇನೋ ಆದ್ರೆ ಪೇಷಂಟ್ ಗೆ ಬಂದಿಲ್ಲ. 24 ಅವರ್ಸ್ ಬಂದಿಲ್ಲ. ಇಟ್ ಈಸ್ ಡೇಂಜರ್. ಇಪ್ಪತ್ನಾಲ್ಕು ಗಂಟೆ ಅಬ್ಸರ್ವೇಷನ್ ನಂತರ ನಾವು ಭರವಸೆ ಕೊಡ್ಬೋದು. ಆಮೇಲೂ ಪ್ರಜ್ಞೆ ಬಂದಿಲ್ಲ ಅಂತಂದ್ರೆ ಏನು ಹೇಳಕ್ಕಾಗಲ್ಲ. ಕೋಮಾ ಸ್ಟೇಜ್ ಹೋಗ್ಬಿಡ್ಬೋದು. ಫೋನ್ ರಿಂಗ್ ಆಗ್ತದೆ, ರಿಸೀವ್ ಮಾಡ. ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ದತ್ತನ. ಹಾಸ್ಪಿಟಲ್ ಇಂದ ಯಾರು ಫೋನ್ ಮಾಡಿರ್ತಾರೆ ನೋಡು.
ಇಲ್ಲ ದತ್ತಣ್ಣ, ಫ್ರೆಂಡ್ ಮಾಡ್ತಾ ಇದ್ದಾನೆ. ಸರಿ, ಏನಕ್ಕೆ ಮಾಡಿದಾನೆ ಏನೋ, ರಿಸೀವ್ ಮಾಡೋ. ಹಲೋ, ಹೇಳೋ. ಥ್ಯಾಂಕ್ಸ್ ಕಣೋ. ಟ್ರೀಟಾ ಕೊಡಿಸ್ತೀನಿ. ಸರಿ, ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ನೀನು ಸೆಲೆಕ್ಟ್ ಆಗಿದೆಯಾ ಅಂತ ಫ್ರೆಂಡ್ಸ್ ಎಲ್ಲ ಖುಷಿಯಾಗಿರ್ತಾರೆ. ನೀನು ನೋಡ್ರಿ ಇಷ್ಟೊಂದು ಡಲ್ ಆಗಿದೆಯಲ್ಲ. ಗೀತಾ ಚೆನ್ನಾಗಿದ್ದಿದ್ರೆ ನನ್ನ ಸಂತೋಷಕ್ಕೊಂದು ಅರ್ಥ ಇರ್ತಾ ಇತ್ತು. ಅವಳು ಇಷ್ಟು ಆಸೆ ಪಟ್ಟಿದ್ದು ಗೊತ್ತಾ, ನಾನು ಲೀಗಲ್ ಆಡಬೇಕು, ಸೆಲೆಕ್ಟ್ ಆಗಬೇಕು ಅಂತ. ನನ್ನ ಸಂತೋಷ ಹಂಚ್ಕೊಳ್ಳೋದಕ್ಕೆ ಅವಳು ಪ್ರಜ್ಞೆನೇ ಇಲ್ಲ. ಇದೆಲ್ಲ ಟೆಂಪ್ರವರಿ ಕಣೋ. ಗೀತಾ ಅವ್ರು ಸರಿ ಹೋಗ್ತಾರೆ. ಅವ್ರು ಸರಿ ಹೋದ್ಮೇಲೆ ನೀನು ಸೆಲೆಕ್ಟ್ ಆಗಕ್ಕೆ ಆಗ್ತಿತ್ತಾ? ಆಗಲ್ಲ. ಯಾವ ಟೈಮಿಗೆ ಏನಾಗಬೇಕು ಅದು ಆಗ್ತಾ ಇರುತ್ತೆ. ನೋಡಪ್ಪ, ಗೀತಾ ಅವರು ಸರಿ ಹೋಗ್ತಾರೆ, ನೀನೇನು ತಲೆ ಕೆಡಿಸ್ಕೋಬೇಡ. ನಾನಿವಾಗ ಆಡಕ್ಕೆ ಹೋಗಿದ್ದೆ ಒಂದು ದೊಡ್ಡ ಸ್ವಾರ್ಥ. ಹೆಂಡತಿ ಅಷ್ಟೊಂದು ಸಂಕಟ ಪಡ್ತಾ ಇರಬೇಕಾದ್ರೆ ನಾನು ಆಡದೆ ಗೆದ್ದೆ ಅಂತ ಸಂತೋಷ ಪಡೋಕ್ಕಾಗತ್ತಾ? ಎಲ್ಲದಕ್ಕೂ ಕಮಿಟ್ಮೆಂಟ್ ಬೇಕು ಕಣೋ. ನೀನು ಅದನ್ನ ತೋರಿಸಿದ್ಯಾ. ಇಷ್ಟೆಲ್ಲ ಇದ್ರೂ ಆಟ ಆಡಿ ಗೆದ್ದಿದ್ಯಲ್ಲ, ಅದೇ ಖುಷಿ. ಅಮ್ಮ ಹಾಸ್ಪಿಟಲಿಂದ ಫೋನ್ ಮಾಡ್ತಾ ಇದ್ದಾರೆ, ವಿಚಾರಿಸ್ತೀನಿ ನೀರು. ಹಲೋ ಅಮ್ಮ, ಗೀತಾ ಹೇಗಿದ್ದಾಳೆ? ಇನ್ನೂ ಪ್ರಜ್ಞೆ ಬಂದಿಲ್ಲ ಕಣೋ, ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಆಮೇಲೆ ನೀನು ಸೆಲೆಕ್ಟ್ ಆಗಿದೆಯಾ ಅಂತ ವಿಷಯ ಗೊತ್ತಾಯ್ತು, ಹೌದೇನೋ? ಈ ವಿಷಯ ನಿನಗೆ ಹೇಗಮ್ಮ ಗೊತ್ತಾಯ್ತು? ಯಾರು ಹೇಳಿದ್ದು? ದೊಡ್ಡಪ್ಪ ಫೋನ್ ಮಾಡಿದ್ರು, ಟಿವಿಲೇ ಬರ್ತಿದ್ಯಂತಲ್ಲ. ಹೌದಮ್ಮ, ಆದರೆ ನನಗೇನು ಸಂತೋಷ ಆಗ್ತಾ ಇಲ್ಲ. ಗೀತಂಗೆ ಹಿಂಗಾಯ್ತಲ್ಲ ಅಂತ ಒಂದು ಕಡೆ, ದತ್ತಣ್ಣ ಸೆಲೆಕ್ಟ್ ಆಗಿಲ್ಲ ಅಂತ ಇನ್ನೊಂದು ಕಡೆ. ಹ್ಞೂ ಕಣ, ಹೇಳಿ ನನಗೂ ಬೇಜಾರಾಯ್ತು. ದತ್ತ ತುಂಬ ಬೇಜಾರು ಮಾಡ್ಕೊಂಡಿರ್ಬೇಕು ಅಲ್ವಾ? ಆಗದೆ ಇರುತ್ತಮ್ಮ. ನಾವಿಬ್ರು ಹಾಸ್ಪಿಟಲ್ ಕಡೆ ಬರ್ತಾ ಇದ್ದೀವಿ. ಡಾಕ್ಟ್ರ್ ಏನಂದ್ರು? ಏನು ಹೇಳ್ತಾರೋ, ಪ್ರಜ್ಞೆ ಬರೋವರೆಗೂ ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಸರಿ ಅಮ್ಮ, ಇನ್ನೊಂದು 10 ಮಿನಿಟ್ಸಲ್ಲಿ ಹಾಸ್ಪಿಟ್ಲಲ್ಲಿ ಇರ್ತೀನಿ. ಗೀತಂಗೆ ಈ ವಿಷಯ ಗೊತ್ತಾಗಬಾರ್ದು. ಹೇಳಿದ್ರು ಅವಳಿಗೆ ಗೊತ್ತಾಗತ್ತಾ? ನಾನು ಹೇಳಲ್ಲ, ನೀ ಬಂದು ಹೇಳುವಂತೆ ಬಾ. ಗೊತ್ತಿಲ್ಲಮ್ಮ, ಈ ವಿಷಯ ಗೀತಂಗೆ ಏನಾದ್ರು ಹೇಳಿದ್ರೆ ಮಿರಾಕಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವಳು ಎಷ್ಟು ಆಸೆ ಪಟ್ಟಿದ್ದು ಗೊತ್ತಾ, ನಾನು ಆಡಬೇಕು, ಸೆಲೆಕ್ಟ್ ಆಗಬೇಕು ಅಂತ. ಅದಕ್ಕೆ ನೀವು ಯಾರು ಹೇಳೋದು ಬೇಡ, ನಾನೇ ಬಂದು ಹೇಳ್ತೀನಿ. ಆಯ್ತಪ್ಪ, ನೀನೇ ಬಂದು ಈ ವಿಷಯನ ಅವಳಿಗೆ ಹೇಳುವಂತೆ. ದತ್ತನ್ನು ಕರ್ಕೊಂಡು ಬಾ. ಸರಿಮ್ಮ. ನೋಡ್ತೀಯ ದತ್ತಣ್ಣ, ನಾನು ಸೆಲೆಕ್ಟ್ ಆಗಿದ್ದೀನಿ, ನೀನು ಸೆಲೆಕ್ಟ್ ಆಗಿಲ್ಲ ಅಂತ ಎಲ್ರಿಗೂ ಬೇಜಾರು. ನನಗಂತೂ ಏನು ಬೇಜಾರಿಲ್ಲ ಲಕ್ಕಿ. ನೋಡ, ಯಾರ್ಯಾರಿಗೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ನೀನು ಸೆಲೆಕ್ಟ್ ಆಗಿದ್ದು ನನಗಂತೂ ಖುಷಿ ಕಣ. ಅದು ನಿನ್ನ ದೊಡ್ಡ ಗುಣ. ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಸೆಲೆಬ್ರೇಟ್ ಮಾಡಿದ್ರೆ ನೀನು ಸೆಲೆಕ್ಟ್ ಆಗಿಲ್ಲ ಅಂತ ಬೇಜಾರಾಗುತ್ತೆ. ಇಬ್ಬರೂ ಸೆಲೆಕ್ಟ್ ಆಗಿದ್ರೆ ಚೆನ್ನಾಗಿರ್ತಾಯಿತ್ತು. ಅದಕ್ಕೆ ಒಳ್ಳೆ ಸುದ್ದಿನ ಸೆಲೆಬ್ರೇಟ್ ಮಾಡಬೇಕು, ಕೆಟ್ಟ ಸುದ್ದಿನ ಅಲ್ಲೇ ಬಿಟ್ಬಿಡ್ಬೇಕು. ಇನ್ನು ಮುಂದೆ ಯಾವಾಗ ಚಾನ್ಸ್ ಇರುತ್ತೆ ಅವಾಗ ಸೆಲೆಕ್ಟ್ ಆದ್ರೆ ಆಯ್ತು ಬಿಡು. ಇವಾಗ ಗೀತಾ ಅವ್ರು ಹುಷಾರಾದ್ರೆ ಅದನ್ನ ಸೆಲೆಬ್ರೇಟ್ ಮಾಡೋಣ ನಾವು. ಗೀತಾ ಹೇಗಿದ್ದಾಳೆ ಪಿಂಕಿ? ಆರಾಮಾಗಿದ್ದಾಳ ಅಥವಾ ಹೇಗೆ? ಅಯ್ಯೋ, ಅವಳಿಗೆ ಏನಾದ್ರೆ ನಮ್ಗೇನಮ್ಮ, ನಮ್ದೇ ನಮಗ್ 1000 ಇದೆ. ಅವಳ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡ್ಬೇಕು? ಏನಾಯ್ತು ನಿನ್ಗೆ? ಹುಷಾರಾಗಿದೆಯಾ ತಾನೆ? ನನ್ಗೇನಾಗುತ್ತೆ, ಗುಂಡ್ಕಲ್ಲಿದ್ದಾಗಿದ್ದೀನಿ. ಅಂದ್ರೆ ಅಳ್ತಾ ಇದೀಯೇನೆ ಪಿಂಕಿ? ಯಾಕೆ ಅಳ್ತಾ ಇದೀಯಾ? ಹತ್ರ ಎಲ್ಲ ಸರಿ ಹೊಟ್ಟೋಗುತ್ತಾ? ಏನಾಯ್ತು ಅಂತ ಹೇಳು, ನಾನಿಲ್ವಾ ಸರಿ ಮಾಡಕ್ಕೆ? ಅಮ್ಮ, ದತ್ತ ಅವರು ಸೆಲೆಕ್ಟ್ ಆಗ್ಲಿಲ್ಲ. ಅಯ್ಯೋ ಹೌದೇನೆ? ಅಲ್ವೇ ಅಷ್ಟ್ ಚೆನ್ನಾಗಿ ಆಡ್ತಿದ್ದ, ಲಕ್ಕಿ ಸಮ ಕಾಡ್ತಾ ಇದ್ದಪ್ಪ. ಅವ್ನ್ ಗೆದ್ದೆ ಗೆಲ್ಬೇಕು, ಗೆಲ್ತಾನೆ ಅಂತ ದೇವ್ರಿಗೆ ಹರಕೆ ಬೇರೆ ಹೊತ್ಕೊಂಡಿದ್ನಲೆ, ಎಲ್ಲ ವೇಸ್ಟ್ ಆಗೋಯ್ತು. ಎಲ್ ವೇಸ್ಟ್ ಆಯ್ತು? ನೀನ್ ಇನ್ನೂ ಹರಕೆ ಕಟ್ಕೊಂಡಿದ್ಯಾ, ಪೂರೈಸಿಲ್ವಲ್ಲ. ಅಯ್ಯೋ ಹಾಗಲ್ಲ ಕಣೆ ಪಿಂಕಿ, ಅಳಿಯಂದ್ರು ಸೆಲೆಕ್ಟ್ ಆಗಿದ್ದಿದ್ರೆ ಅವ್ರು ಬರ್ತಾ ಇದ್ದಿದ್ ದುಡ್ಡು ಹೆಸರು ಎಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ ಹೇಳ್ದೆ. ಹೋಗ್ಲಿ ಬಿಡು, ನನ್ ಹಣೆ ಬರನೇ ಇಷ್ಟು, ಯಾವಾಗ್ಲೂ ಹಿಂದೆ ಉಳ್ಕೋತೀನಿ. ಹೋಗ್ಲಿ ಬಿಡೆ, ನಿನ್ ಗಂಡಂಗೆ ಆ ಅದೃಷ್ಟನೇ ಇಲ್ಲ ಅಂತ ಅನ್ಕೊಂಬಿಡು. ಇಂಥ ಮ್ಯಾಚ್ ಇತ್ತು ಅನ್ನೋದನ್ನ ಮರ್ತು ಬಿಡು. ಹೋಗಮ್ಮ, ಹೇಗ್ ಮರೆಯೋಕ್ಕಾಗುತ್ತೆ? ಮನೇಲಿ ಒಬ್ರು ಯಾವಾಗ್ಲೂ ಮೆರಿತಿರ್ತಾರಲ್ಲ. ಅಂದ್ರೆ ಲಕ್ಕಿ ಸೆಲೆಕ್ಟ್ ಆಗಿದ್ದಾರೆ. ಹಚ್ಚನಿನಲ್ಲಿ ಇವರೇ ಫಸ್ಟ್ ಅಂತೆ.
ಟಿವಿಯಲ್ಲಿ ಬರ್ತಿತ್ತು, ಎಷ್ಟು ಹೊಟ್ಟೆ ಉರಿತಿತ್ತು ಗೊತ್ತಾ. ಲಕ್ಕಿ, ನಿನಗಿರೋ ಮನಸ್ಥಿತಿಗೆ ನೀನು ಹೋಗಿ ಆಟ ಆಡಿ ಸೆಲೆಕ್ಟ್ ಆಗ್ತೀಯ ಅನ್ನೋ ನಂಬಿಕೆನೂ ನನಗಿರ್ಲಿಲ್ಲ ಕಣೋ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಅಮ್ಮ, ನಾನು ಆಡಿದ್ದು ಗೀತಂಗೋಸ್ಕರ, ಗೆದ್ದಿದ್ದು ಗೀತಂಗೋಸ್ಕರ. ಗೊತ್ತು ಕಣೋ, ಅದಕ್ಕೆ ನಾವು ಯಾರು ಗೀತಂಗೆ ಈ ವಿಷಯ ಹೇಳಲಿಲ್ಲ. ಥ್ಯಾಂಕ್ಸ್ ಅಮ್ಮ. ಈ ವಿಷಯನ ನಾನೇ ಗೀತಂಗೆ ಹೇಳ್ತೀನಿ. ಈ ವಿಷಯ ಕೇಳಿ ಅವಳು ತುಂಬಾ ಖುಷಿ ಪಡ್ತಾಳೆ, ಅವಳು ಪ್ರಜ್ಞೆ ಬರುತ್ತೆ. ನಿಜವಾಗ್ಲೂ ಲಕ್ಕಿ, ಈ ವಿಷಯ ನಿನ್ ಬಾಯಿಂದ ಅವಳು ಕೇಳಿದ್ರೆ ಖಂಡಿತ ಹುಷಾರಾಗ್ತಾಳೆ, ಪ್ರಜ್ಞೆ ಬಂದೇ ಬರುತ್ತೆ. ದತ್ತ, ಲಕ್ಕಿ ಸೆಲೆಕ್ಟ್ ಆಗಿದ್ದಾನೆ ಅನ್ನೋ ಖುಷಿ ಜೊತೆಗೆ ನೀನ್ ಸೆಲೆಕ್ಟ್ ಆಗಿಲ್ಲ ಅನ್ನೋ ಬೇಜಾರಿದೆ ಕಣೋ ನನಗೆ. ಆಟದಲ್ಲಿ ಸೋಲು ಗೆಲುವು ಎಲ್ಲ ಮಾಮೂಲಿ. ನೆಕ್ಸ್ಟ್ ಟೈಮ್ ಸೆಲೆಕ್ಟ್ ಆದ್ರೆ ಆಯ್ತು, ನನಗಂತೂ ಬೇಜಾರಿಲ್ಲ, ನೀವು ಬೇಜಾರಾಗಬೇಡಿ. ಅಮ್ಮ, ಫಸ್ಟ್ ಈ ವಿಷಯ ಗೀತಂಗೆ ಹೇಳ್ತೀನಿ. ಓ ಹೌದೇನೆ, ರಾತ್ರಿ ಇಡೀ ಹೆಂಡತಿ ಜೊತೆ ಆಸ್ಪತ್ರೆಯಲ್ಲಿ ಇರ್ತಾನೆ, ನಿದ್ದೆ ಕೆಟ್ಟಿರ್ತಾನೆ, ಅಲ್ಲಿ ಹೋಗಿ ಏನ್ ಕಿಸಿತಾನೆ ಅಂತೆಲ್ಲ ಅನ್ಕೊಂಡಿದ್ವಿ. ನೋಡು ಹೇಗಾಗೋಯ್ತು ಅಂತ. ನೋಡು, ನಮ್ ಮನೆದು ರಾತ್ರಿ ಎಲ್ಲ ಗಡತ್ತಾಗ ತಿಂದು ಬಿಚ್ಕೊಂಡಿತ್ತು. ಬೆಳಗ್ಗೆ ಹೋಗಿ ಆಟ ಆಡೋಕ್ಕಾಗಿಲ್ಲ. ಆದ್ರೆ ಲಕ್ಕಿ ಅವರು ರಾತ್ರಿ ಎಲ್ಲ ನಿದ್ದೆ ಮಾಡಿರ್ಲಿಲ್ಲ, ಆದ್ರೂ ಹೋಗಿ ಸೆಲೆಕ್ಟ್ ಆಗಿದ್ದಾರೆ. ಅಯ್ಯೋ ಹೋಗ್ಲಿ ಬಿಡೆ, ಯಾಕೆ ನಿನ್ ಗಂಡನ್ ಅಂತೀಯ? ಎಲ್ಲ ಲಕ್ಕಿದು ಗ್ರಹಗಳ ಬಲ ಕಣೆ. ಏನಿಲ್ವಾ ಅವನ್ಗೆ ಶುಕ್ರದೇಶ ನಡೀತಾ ಇದೆ ಅಂತ ಯಾರು ತಡೆಯಕ್ಕಾಗಲ್ಲ. ಯಾರೇನ್ ಮಾಡಕ್ಕಾಗತ್ತೆ, ನಾವು ಪಡ್ಕೊಂಡ್ ಬಂದಿರೋದು ಇಷ್ಟೇ. ನನ್ಗೆ ಅದಕ್ಕೆ ಅಳು ಬರ್ತಿರೋದು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಪಿಂಕಿ, ಆಗಿರೋದನ್ನಂತ ತಡೆಯಕ್ಕಾಗಲ್ಲ ಅಲ್ವಾ. ಪ್ರವಾಹದಲ್ಲಿ ಈಜೋದನ್ನ ಕಲ್ತ್ಕೋಬೇಕು ಕಣೆ ನಾವು. ಹೇಗಮ್ಮ? ಆದ್ರೆ ಪಿಂಕಿ, ನೀನು ದ್ವೇಷ ಸಾಧಿಸ್ತಾ ಇರೋದು ಲಕ್ಕಿ ಗಮನಕ್ಕೆ ಬರಬಾರ್ದು. ಆ ತರ ನೋಡ್ಕೊ. ಏನೇನು ಉಪಯೋಗ ಸಿಗುತ್ತೋ ಅದನ್ನೆಲ್ಲ ಬಾಚ್ಕೊಳ್ತಾ ಹೋಗು. ಯಾವುದೇ ಕಾರಣಕ್ಕೂ ಅವನ ಜೊತೆ ವಿರೋಧ ಕಟ್ಕೋಬೇಡ ಕಣೆ. ಒಳ್ಳೆವಳು ಅಂತ ಅನ್ನಿಸ್ಕೋ. ಸರಿ, ಹಾಗೆ ಮಾಡ್ತೀನಿ. ಸರಿ ಆಯ್ತು. ಗೀತಾ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ ಅಲ್ವಾ? ಇವತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಮ್ಯಾಚ್ ಇತ್ತು. ನೀನ್ ಹೇಳ್ತಾ ಇದ್ದೆ ನೋಡು, ಎಂತ ಪರಿಸ್ಥಿತಿ ಬಂದರೂ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ. ಹಾಗೆ ಮಾಡ್ದೆ ಗೀತಾ, ನಾನು ಚೆನ್ನಾಗಿ ಆಡ್ದೆ ಗೀತಾ. ಮ್ಯಾಚಲ್ಲಿ ಗೆದ್ದು ಬಂದೆ. ನಾನು ಆಡಿ ಸೆಲೆಕ್ಟ್ ಆಗಿದ್ದೀನಿ ಗೀತಾ, ಡಿಸ್ಟ್ರಿಕ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೀನಿ. ಎಲ್ರಿಗಿಂತ ಬೆಸ್ಟ್ ನಾನೇ ಅಂತ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ನಿನಗೆ ಖುಷಿ ಆಯ್ತಲ್ವಾ? ಇದೆಲ್ಲ ಮಾಡಿದ್ದು ನಿನ್ಗೋಸ್ಕರ ಗೀತಾ. ನೀನು ಖುಷಿ ಪಡೋದನ್ನ ನಾನು ನೋಡ್ಬೇಕು. ಒಂದೇ ಒಂದ್ಸಲ ಕಣ್ ತೆಗಿ ಗೀತಾ. ನನಗೆ ಗೊತ್ತು ನಿನಗೆ ತುಂಬಾ ಖುಷಿಯಾಗಿದೆ ಅಂತ. ಆ ಖುಷಿನ ನಾನು ನೋಡೋದು ಬೇಡವಾ ಗೀತಾ? ಒಂದ್ಸಲ ಕಣ್ ತೆಗಿ ಗೀತಾ. ಎದ್ದೇಳು ಗೀತಾ. ನಾನು ಆಡಲ್ಲಂತ ಕೂತಿದ್ದೆ ಗೀತಾ, ಆದ್ರೆ ನೀನು ಹೇಳಿದ್ದೆ ಅಲ್ವಾ, ಎಂಥ ಪರಿಸ್ಥಿತಿ ಬಂದರೂ ಚೆನ್ನಾಗಿ ಆಡಬೇಕು ಅಂತ. ಅದಕ್ಕೆ ಆಡದೆ. ನಿನ್ನ ಕನ್ಸನ್ನ ನನ್ಸ್ ಮಾಡಿದ್ದೀನಿ ಗೀತಾ. ನನ್ನ ಒಂದಾಸೆನ ಪೂರೈಸಲ್ವಾ ನೀನು? ಎದ್ದೇಳು ಗೀತಾ, ಒಂದ್ಸಲ ನನ್ನ ನೋಡು ಗೀತಾ. ನೋಡು, ನೀನು ಎದ್ದೇಳಲಿಲ್ಲ ಅಂದ್ರೆ ನಾನು ಯಾವತ್ತಿನೂ ಕಬಡ್ಡಿ ಆಡಲ್ಲ. ಇದು ನಿನಗೆ ಬೇಕಾ? ಬೇಕು ಅಂದ್ರೆ ಹೀಗೆ ಮಲಗಿರು. ನಾನು ಸಾಧನೆ ಮಾಡಿರೋ ಖುಷಿನೇ ಇಲ್ವಾ ಗೀತಾ ನಿನಗೆ? ನನಗೆ ಖುಷಿ ಆದ್ರೆ ನಿನಗೆ ಹೆಚ್ಚು ಖುಷಿ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ? ನನಗೆ ಸಂತೋಷ ಕೊಡೋದಕ್ಕೆ ನೀನು ಹೇಳಲ್ವಾ ಗೀತಾ? ಗೀತಾ ಪ್ಲೀಸ್ ಎದ್ದೇಳು, ಎದ್ದೇಳು ಗೀತಾ. ಪೆದ್ದುಗುಂಡಿ ಎದ್ದೇಳೆ.
ಗೀತಾ 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 ಎದ್ದೇಳು ಗೀತಾ ಎದ್ದೇಳು ಗೀತಾ ಗೀತಾ ಎದ್ದೇಳು ಗೀತಾ ಪ್ಲೀಸ್ ಗೀತಾ ಕಂಗ್ರ್ಯಾಚುಲೇಷನ್ಸ್ ಲಕ್ಕಿ. ಕಬಡ್ಡಿ ಲೀಗಿಗೆ ಸೆಲೆಕ್ಟ್ ಆಗಿದೆ ಅಂತ ಟಿವಿನಲ್ಲಿ ನೋಡಿದೆ. ವೆರಿ ಗುಡ್. ಥ್ಯಾಂಕ್ ಯು ಡಾಕ್ಟರ್. ಬಟ್ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ನನಗೆ ಖುಷಿ ಆಗ್ತಾ ಇಲ್ಲ. ಈ ವಿಷಯ ಹೇಳಿದಾಗ ಗೀತಂಗೆ ಪ್ರಜ್ಞೆ ಬರುತ್ತೆ ಅಂತ ಅನ್ಕೊಂಡೆ. ಬಟ್ ಡೋಂಟ್ ಲೂಸ್ ಹೋಪ್ಸ್. ನೀವು 24 ಗಂಟೆಲಿ ಪ್ರಜ್ಞೆ ಬರುತ್ತೆ ಅಂತ ಹೇಳಿದ್ರಿ, ಬಟ್ ಇನ್ನೂ ಬಂದಿಲ್ಲ. ಗೀತಾ ನನ್ನಿಂದ ದೂರ ಆಗ್ತಾಳೆ ಅನ್ನೋ ಭಯ ಸ್ಟಾರ್ಟ್ ಆಗಿದೆ. 24 ಅವರ್ಸ್ ಅಂತಲ್ಲ, ಇನ್ನೂ 2 ಗಂಟೆಲಿ ಮಿರಾಕಲ್ ಆಗ್ಬಿಡ್ಬೋದು. 24 ಅವರ್ಸಲ್ಲೇ ಆಗಿಲ್ಲ, ಇನ್ನು 2 ಅವರ್ಸಲ್ಲಿ ಆಗುತ್ತಾ ಡಾಕ್ಟರ್? ಲಾಸ್ಟ್ ಮಿನಿಟ್ ಕ್ರೂಷಿಯಲ್, ಆವಾಗಲೇ ಟ್ರಿಗರ್ ಆಗುತ್ತೆ. ಪ್ರಜ್ಞೆನೂ ಬರ್ಬೋದು. ಇಂಥ ಎಷ್ಟೋ ಕೇಸ್ಗಳು ನಾನು ನೋಡಿದ್ದೀನಿ.